धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि। नमो तस्स भगवतो अरहतो सम्मा सम्बुद्धस्स। नमो तस्स भगवतो अरहतो पाणातिपाता वेरमणि सिक्खापदं समाधियामि आदिन्यदाना वेरमणि सिक्खापदं समाधियामि कामे सुमिच्छाचारा वेरमणि सिक्खापदं समाधियामि मुसावादा वेरमणि सिक्खापदं समाधियामि सुरामेरयमज्जपमादठाणा वेरमणि सिक्खापदं समाधियामि। नमो बुद्धाय। साधु 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 साधु।
ಸಾನ್ನಿಧ್ಯ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮ್ಮ ಮುಂದೆ ಹೇಳುವ ಕಥೆಯ ಹೆಸರು ಗೌತಮ ಬುದ್ಧರು ಹೇಳಿದ ಸಾವಿನ ರಹಸ್ಯಮಯ ಕಥೆ. ಒಂದು ದಿನ ಗೌತಮ ಬುದ್ಧರು ಅವರ ಶಿಷ್ಯರ ಜೊತೆ ಧ್ಯಾನ ಮಾಡುತ್ತಿದ್ದರು. ಆಗ ಒಂದು ತಾಯಿ ಬಂದು ಬಿಟ್ಟು ಹೇಳಿದರು, ಬುದ್ಧ ಗುರುಗಳೇ ನೋಡಿ, ನನ್ನ ಮಗನಿಗೆ ಹಾವು ಕಚ್ಚಿ ಸಾವಾಗಿದೆ, ದಯವಿಟ್ಟು ನನ್ನ ಮಗನನ್ನು ನನಗೆ ಬದುಕಿಸಿಕೊಡಿ ಎಂದು ಹೇಳುತ್ತಾರೆ. ಬುದ್ಧರು ಸ್ವಲ್ಪ ಹೊತ್ತು ಯೋಚನೆ ಮಾಡುತ್ತಾರೆ. ಆಮೇಲೆ ಅವರು ಮನದಲ್ಲಿ ಯೋಚನೆ ಮಾಡುತ್ತಾರೆ, ಇವಳಿಗೆ ತಿಳಿಸಲೇಬೇಕು ಎಂದು ಅಂತ ಮನದಲ್ಲಿ ಯೋಚನೆ ಮಾಡುತ್ತಾರೆ. ಅವರು ಹೇಳುತ್ತಾರೆ, ನಿನ್ನ ಮಗನನ್ನು ನಾನು ಬದುಕಿಸಲು ಸಾಧ್ಯ, ಅದಕ್ಕೆ ತಗೋ ಇಲ್ಲಿ ಒಂದು ಬಟ್ಟಲು, ಯಾವ ಮನೆಯಲ್ಲಿ ಸಾವಾಗಿರಲ್ವೋ ಆ ಮನೆಯಿಂದ ಸಾಸಿವೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ತಾಯಿ ಬಟ್ಟಲನ್ನು ಇರಿಸಿಕೊಂಡು ಆ ಹಳ್ಳಿ ಕಡೆ ಓಡಿ ಹೋದಳು. ಮೊದಲನೇ ಮನೆಗೆ ಹೋಗಿ ಕೇಳಿದಳು, ನಿಮ್ಮ ಮನೆಯಲ್ಲಿ ಯಾವುದಾದ್ರು ಸಾವಾಗಿದೆಯಾ? ಆಗಿಲ್ಲ ಅಂದರೆ ನನಗೆ ಸ್ವಲ್ಪ ಸಾಸಿವೆ ಸಿಗುತ್ತಾ ಎಂದು ಕೇಳಿದಳು. ಆ ಮನೆಯವರು ಹೇಳಿದರು, 1 ವರ್ಷದ ಹಿಂದೆ ನನ್ನ ತಂದೆ ತೀರೋಗಿದ್ರು. ಪಕ್ಕದ ಮನೆಗೆ ಹೋಗುತ್ತಾಳೆ, ಕೇಳ್ತಾಳೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರು ಸಾವಾಗಿದೆಯಾ? ಆಗಿಲ್ಲ ಅಂದರೆ ನನಗೆ ದಯವಿಟ್ಟು ಒಂಚೂರು ಸಾಸಿವೆ ಕೊಡಿ ಎಂದು ಕೇಳುತ್ತಾಳೆ. ಆ ಮನೆಯವರು ಹೇಳ್ತಾರೆ, ಒಂದು ತಿಂಗಳ ಹಿಂದೆ ನನ್ನ ಅಜ್ಜಿ ತೀರೋಗಿದ್ರು ಎಂದು ಹೇಳುತ್ತಾರೆ. ಹಾಗೆ ಮಾಡುತ್ತಾ ಇರೊಬ್ಬರ ಹಳ್ಳಿಯನ್ನೇ ಸುತ್ತಿದಳು. ಆದರೆ ಯಾವ ಮನೆಯೂ ಕೂಡ ಸಾವಾಗಿಲ್ದಿರೋ ಮನೆ ಆಗಿರಲಿಲ್ಲ. ಬೇಸರಗೊಂಡು ಗೌತಮ ಬುದ್ಧನ ಬಳಿಗೆ ಹೋದಳು. ಹೇಳುತ್ತಾಳೆ, ನಾನು ತುಂಬ ಮನೆಗೆ ಭೇಟಿಯಾಗಿದ್ದೆ, ಆದರೆ ಯಾವ ಮನೆ ಕೂಡ ಸಾವಿನ ಮನೆ ಆಗಿರಲಿಲ್ಲ. ನಾನು ಹೋದ ಮನೆಯಲ್ಲಿ ಸಾವಾಗಿರೋದಂತೂ ಖಚಿತವಾಗಿ ಎಂದು ಹೇಳಿದರು. ಗೌತಮ ಬುದ್ಧರು ಹೇಳಿದರು, ಈ ಭೂಮಿ ಮೇಲೆ ಬಂದಿದ್ದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು, ಅದು ಪ್ರಕೃತಿಯ ನಿಯಮ ಎಂದು ಅರ್ಥ ಮಾಡಿಸಿದರು. ತಾಯಿ ಅರ್ಥ ಮಾಡಿಕೊಂಡು ತನ್ನ ಮಗನ ಶವವನ್ನು ಎತ್ತಿಕೊಂಡು ಹೋಗುತ್ತಾರೆ. ಗೌತಮ ಬುದ್ಧರು ಹೇಳಿದ್ದಾರೆ, ಸಾವಿನ ರಹಸ್ಯಮಯ ಕಥೆಯಿಂದ ನಾವು ಏನು ತಿಳಿದಿದ್ದೀವಿ ಅಂದರೆ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿ ಆಗಲಿ ಸಸ್ಯ ಆಗಲಿ ಅದು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅದು ಸಾಯೋದಂತೂ ಖಚಿತವಾಗಿ. ನಾವು ಇರೋಷ್ಟು ದಿವಸ ಚೆನ್ನಾಗಿ ಬಾಳೋಣ, ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಮಾಡೋಣ, ಪ್ರೀತಿ ಮೈತ್ರಿಯಿಂದ ಹೇಳೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ಉದಯ. ಅರ್ಥಪೂರ್ಣ ಕಥೆಯನ್ನು, ಸಾವಿನ ರಹಸ್ಯವನ್ನು ಕುರಿತಂಥ ಒಂದು ಪುಟ್ಟ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ ಪುಟಾಣಿ ಸಾನ್ನಿಧ್ಯ ಅವರಿಗೆ ಧನ್ಯವಾದಗಳು. ಇಂದು ಕಾರ್ಯಕ್ರಮದ ಪ್ರಮುಖ ಘಟ್ಟವಾಗಿ ಈ ಕಾರ್ಯಕ್ರಮವನ್ನು ಕುರಿತು ಬುದ್ಧರ ವಿಚಾರವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ವಕೀಲರಾಗಿರ್ತಕ್ಕಂಥ ಪರಮೇಶ್ವರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ.